ಟೆಟ್ರಾ ಟ್ರಕ್ ಡೀಲ್ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಸಿಬಿಐ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿಕೊಂಡಿದ್ದು ದೇಶದ 4 ಕಡೆ ದಾಖಲೆಗಳ ಜಾಲಾಟ ನಡೆಸಿದ್ದಾರೆ. ಅಲ್ಲದೆ ಪ್ರಕರಣ ಸಂಬಂಧ ಸಿಬಿಐ ಜನರಲ್ ವಿಕೆ ಸಿಂಗ್ ಹೇಳಿಕೆ ಪಡೆದುಕೊಂಡಿದೆ. ಬಿಇಎಂಎಲ್ ಹಾಗೂ ಟೆಟ್ರಾ ಕಂಪನಿ ವಿರುದ್ಧ ಸೇನಾ ಟ್ರಕ್ ಪೂರೈಕೆ ಒಪ್ಪಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ದಾರೆ. ಐಪಿಸಿ ಸೆಕ್ಷನ್ 420 ಹಾಗೂ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ಇದರಲ್ಲಿ ಟೆಟ್ರಾ ವೆಟ್ರಾ ಗ್ರೂಪ್ ಮುಖ್ಯಸ್ಥ ರವಿ ರಿಷಿ ಕೂಡ ಆರೋಪಿ. ಇದಲ್ಲದೆ ರಕ್ಷಣಾ ಇಲಾಖೆ, ಬಿಇಎಂಎಲ್ ಹಾಗೂ ವೆಟ್ರಾ ಗ್ರೂಪ್ನ ಅನಾಮಧೇಯ ಅಧಿಕಾರಿಗಳ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಈಗಾಗಲೇ ಸಿಬಿಐ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದು ದೆಹಲಿ, ಬೆಂಗಳೂರು ಸೇರಿದಂತೆ ದೇಶದ 4 ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಇವತ್ತು ಟೆಟ್ರಾ ವೆಟ್ರಾ ಗ್ರೂಪ್ ಮುಖ್ಯಸ್ಥ ರವಿ ರಿಷಿ ನವದೆಹಲಿಯ ಸಿಬಿಐ ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸಿದರು. ಸಿಬಿಐ ವಿಚಾರಣೆ ನಂತರ ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡಿರುವ ರವಿ ರಿಷಿ, ಟೆಟ್ರಾ ಟ್ರಕ್ಗಳ 40% ಬಿಡಿಭಾಗಗಳನ್ನು ಸಾರ್ವಜನಿಕ ಉದ್ದಿಮೆ ಬಿಇಎಂಎಲ್ ಅವರೇ ತಯಾರು ಮಾಡುತ್ತಾರೆ. ನಮ್ಮ ವೆಟ್ರಾ ಸಂಸ್ಥೆ ಕೇವಲ ಆಕ್ಸೆಲ್ ಹಾಗೂ ಇನ್ನಿತರ ಭಾಗಗಳನ್ನಷ್ಟೇ ಪೂರೈಕೆ ಮಾಡುತ್ತೆ. ನಾವು ಅಮೆರಿಕ ಹಾಗೂ ಇಸ್ರೇಲ್ಗೂ ಟೆಟ್ರಾ ಬಿಡಿಭಾಗಗಳನ್ನು ಪೂರೈಕೆ ಮಾಡುತ್ತಿದ್ದೇವೆ. ಆದರೆ ಅಮೆರಿಕ ಹಾಗೂ ಇಸ್ರೇಲ್ಗೆ ಬಿಡಿಭಾಗಗಳನ್ನು 2 ಲಕ್ಷ ರೂಪಾಯಿಗೆ ನೀಡಿದ್ರೆ ಭಾರತಕ್ಕೆ ಕೇವಲ 80,000 ರೂಪಾಯಿಗೆ ನೀಡುತ್ತಿದ್ದೇವೆ ಅಂತ ಸಮಜಾಯಿಷಿ ನೀಡಿದ್ದಾರೆ. ಇನ್ನೊಂದೆಡೆ ಪ್ರಕರಣದ ಬಗ್ಗೆ ಸಮಜಾಯಿಷಿ ನೀಡಿರುವ ಬಿಇಎಂಎಲ್ ಮುಖ್ಯಸ್ಥ ವಿಆರ್ಎಸ್ ನಟರಾಜನ್, ಜಾಗತಿಕ ಮಾರುಕಟ್ಟೆಯಲ್ಲಿ ಸೇನಾ ಟ್ರಕ್ಗಳನ್ನು ತಯಾರಿಸುವ ಇತರ ಕಂಪನಿಗಳಿಗಿಂತ ಟೆಟ್ರಾ ಟ್ರಕ್ ಉತ್ತಮ ಸಾಮರ್ಥ್ಯ ಹೊಂದಿದೆ. ಟೆಟ್ರಾ ಟ್ರಕ್ಗಳು ಉತ್ತಮ ತಂತ್ರಜ್ಞಾನವುಳ್ಳವಾಗಿದ್ದು ಕಾಲಕಾಲಕ್ಕೆ ಅಪ್ಗ್ರೇಡ್ ಮಾಡಲಾಗುತ್ತೆ. ಜೊತೆಗೆ ನಮ್ಮ ಸೇನೆಗೆ ಬೇಕಾದ ರೀತಿಯಲ್ಲಿ ಟೆಟ್ರಾ ಟ್ರಕ್ಗಳನ್ನು ತಯಾರಿಸಿಕೊಡಲಾಗುತ್ತದೆ. ಜೊತೆಗೆ ಟೆಟ್ರಾ ಟ್ರಕ್ ಡೀಲ್ನಲ್ಲಿ ಬಿಇಎಂಎಲ್ ಯಾವುದೇ ತಪ್ಪು ಮಾಡಿಲ್ಲ, ನಮ್ಮ ವಿರುದ್ಧ ಆರೋಪಗಳಲ್ಲಿ ಹುರುಳಿಲ್ಲ ಎಂದಿದ್ದಾರೆ. ಇತ್ತ ಸಿಬಿಐ ಎಫ್ಐಆರ್ ದಾಖಲಿಸಿದ ನಂತರ ಮಾತನಾಡಿದ ಸೇನಾ ಮುಖ್ಯಸ್ಥ ವಿಕೆ ಸಿಂಗ್, ಸೇನೆ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಯಾವುದೇ ಸಮರ ನಡೆಯುತ್ತಿಲ್ಲ. ನಾವು ಸರ್ಕಾರದ ವಿರೋಧಿಗಳು ಅಲ್ಲ. ಕೆಲವರು ಅನಗತ್ಯವಾಗಿ ಸರ್ಕಾರ ಹಾಗೂ ಸೇನೆ ನಡುವೆ ಬಿರುಕುಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ. ತಿಳಿ ನೀರಲ್ಲ, ಕೆಸರು ಕಲಸೋ ಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಟೆಟ್ರಾ ಹಾಗೂ ಬಿಇಎಂಎಲ್ನ ಒಪ್ಪಂದದಲ್ಲಿ ಅಕ್ರಮ ನಡೆದಿದೆ ಎಂಬುದರ ಬಗ್ಗೆ ಕರ್ನಾಟಕದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಡಿ ಹನುಮಂತಪ್ಪ ಅವರು 2009ರಲ್ಲಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್, ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸೇರಿದಂತೆ ಹಲವರಿಗೆ ಲಿಖಿತ ದೂರು ನೀಡಿದ್ದರು. ಆದರೆ ಈ ಬಗ್ಗೆ ಯಾವುದೇ ಕ್ರಮ ಜರುಗಿಸಿರಲಿಲ್ಲ. ಆದರೆ ಈ ಬಗ್ಗೆ ಸೇನಾ ಮುಖ್ಯಸ್ಥರು ಬರೆದ ಪತ್ರ ಬಹಿರಂಗವಾದ ಮೇಲೆ ತನಿಖೆ ಚುರುಕುಗೊಂಡಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಸಿಬಿಐ ಅಧಿಕಾರಿಗಳು ದೆಹಲಿ ಹಾಗೂ ಬೆಂಗಳೂರಿನ ಹಲವು ಕಚೇರಿಗಳಲ್ಲಿ ದಾಖಲೆಗಳ ತಡಕಾಟ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.